उत्तर प्रदेश के अंदर हजारों लोगों ने दलित पहचान को छोड़कर ब्राह्मण की पहचान ली है। इस वक्त जो मेरे साथ आपकी भीड़ देख रहे हैं, ये हजारों की संख्या में यहाँ पर उत्तर प्रदेश के मेरठ में इस वक्त हम लोग मौजूद हैं और यहाँ पर हजारों की संख्या में जो लोग आप नजर आ रहे हैं, ये कुछ देर पहले तक ये लोग दलित हुआ करते थे, लेकिन अब ये लोग ब्राह्मण जाति के अंदर प्रवेश कर चुके हैं। मंच पर दिखाइए एक साइड चंद्रमोहन महाराज जी बैठे हुए हैं, इन्हीं के अंतर्गत इन लोगों ने आज जनेऊ धारण किया है और जो इनकी दलित पहचान थी वो इन्होंने आज छोड़ करके ब्राह्मण समाज के अंदर इन्होंने प्रवेश किया। ನಮಸ್ಕಾರ ವೀಕ್ಷಕರೇ, ರೀಸೆಂಟ್ ಆಗಿ ಒಂದು ವಿಷಯ ಹೇಳಿದ್ದೆ. ಜಾತಿ ಅಂತ ಜನ ಓಡಾಡ್ತಾರೆ, ಕೊನೆಗೆ ನಾವೆಲ್ಲ ಒಂದೇ ಅಂತ ಒಂದ್ ಕಡೆ ಮೆರೀತಾರೆ. ಈ ತರದ್ ಎಷ್ಟೋ ಸಲ ಆಗೋಗಿದೆ. ಇದು ಒಂದು ಪೋಸ್ಟ್ ಹೀಗೆ ಬಂತು, 10,000 ದಲಿತರಿಂದ ಬ್ರಾಹ್ಮಣ್ಯ ಸ್ವೀಕಾರ, ಸಮಾಜಕ್ಕೆ ದೊಡ್ಡ ಸಂದೇಶ. ಅಂದ್ರೆ ಜಾತಿ ಮತ ನಾವುಗಳು ಮಾಡ್ಕೊಂಡಿರೋದು, ನಾವ್ ಈ ಜಾತಿಯಿಂದ ಆ ಜಾತಿಗೆ ಹೋಗ್ತೀವಿ, ಅದರಿಂದ ಇನ್ನೊಂದಕ್ಕೆ ಹೋಗ್ತೀವಿ, ನಮ್ಮ ಅನುಕೂಲಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ತೀವಿ. ಆದ್ರೆ ಸರ್ಕಾರ ಆ ಜಾತಿಗಳನ್ನ ಇಟ್ಕೊಂಡು ವೋಟಿಂಗ್ ಪೊಲಿಟಿಕ್ಸ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅನ್ಸುತ್ತೆ. ಇಲ್ಲಿ ಮೇನ್ ಆಗಿ ಎಷ್ಟೋ ಜನ ಈ ತರ ಕನ್ವರ್ಷನ್ ಆಗೋದು ಸಾಮಾನ್ಯ ಆಗೋಗಿದೆ. ಹಿಂದೂಗಳು ಜೈನ್ಸ್ ಕನ್ವರ್ಟ್ ಆಗ್ತಾರೆ, ಮುಸ್ಲಿಮ್ಸ್ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರೆ, ಕ್ರಿಶ್ಚಿಯನ್ ಹಿಂದೂಸ್ಗೆ ಕನ್ವರ್ಟ್ ಆಗ್ತಾರೆ, ಇನ್ನ ಕೆಲವೊಬ್ರು ಎಲ್ಲಾ ಬಿಟ್ಬಿಟ್ಟು ಏನೇನಕ್ಕೂ ಕನ್ವರ್ಟ್ ಆಗ್ತಾ ಇದ್ದಾರೆ. ಇನ್ನ ಬಸವಣ್ಣವ್ರ ಕಾಲದಲ್ಲೇ ಎಲ್ಲರೂ ಒಂದೇ ಅನ್ನೋ ರೀತಿ ದಲಿತರು ಕೂಡ ಲಿಂಗಾಯತರು ಕನ್ವರ್ಟ್ ಆದ್ರು. ಈಗ ಗೌಡ್ರು ಹೋಗಿ ಬ್ರಾಹ್ಮಣ ಕನ್ವರ್ಟ್ ಆಗೋದು, ಜೈನ್ಸ್ ಕನ್ವರ್ಟ್ ಆಗೋದು, ಇದೆಲ್ಲ ದಿನನಿತ್ಯ ನೋಡ್ತಾ ಇದ್ದೀವಿ. ಸಮಾಜಕ್ಕೆ ಇದರಿಂದ ಒಂದು ಸಂದೇಶ ಏನ್ ಸಿಗುತ್ತೆ ಅಂದ್ರೆ, ಜ್ಞಾನಿಗಳು ಬರ್ದೋಗಿದ್ರು, ಒಂದು ಟೈಮ್ ಬರುತ್ತೆ ನಾವೆಲ್ಲ ಒಂದೇ ಜಾತಿ ಅಂತ ಬದುಕೋ ಕಾಲ, 6 ಜಾತಿಗಳು ಒಂದಾಗಿ ಹೋಗ್ಬಿಡುತ್ತೆ ಅಂತ ಬರ್ದೋಗಿದ್ರು. ಅಂತ ಸಿಚುವೇಶನ್ ಇನ್ನೇನ್ ಹತ್ರದಲ್ಲಿ ಇದೆಯೇನೋ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ರೀಸೆಂಟ್ ಆಗಿ ಇದೆಲ್ಲ ನಡೀತಾ ಇದೆ. ಎಷ್ಟೋ ಜನ ತಮ್ಮ ಧರ್ಮದಲ್ಲಿ ಆಗ್ತಾ ಇರುವಂತ ಸಿಚುವೇಶನ್ಗಳು ಅಂದ್ರೆ ಸ್ವಾರ್ಥತೆ ಪ್ಲಸ್ ಅಲ್ಲಿರುವಂತ ನಿಯಮಗಳು, ಈ ಕಟ್ಟುಪಾಡುಗಳು, ಅಂದ್ರೆ ಯಾರ್ಯಾರೋ ಅವರ ಅನುಕೂಲಕ್ಕೆ ಮಾಡ್ಕೊಂಡಿರೋ ಕಟ್ಟುಪಾಡುಗಳನ್ನ ನೋಡಿ ಜಾತಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಒಳ್ಳೇದ ಕೆಟ್ಟದ ಅನ್ನೋದಾದ್ರೆ ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು. ಜಾತಿ ಈ ಪದ್ಧತಿ ಅನ್ನೋದೆಲ್ಲ ಕೂಡ ಒಂದು ವೃತ್ತಿ ಮೇಲೆ ಮಾಡಿದ್ರು, ಆದ್ರೆ ಅದನ್ನ ಇಲ್ಲಿ ಪೊಲಿಟಿಕ್ಸ್ ಬಳಸ್ಕೊಂಡ್ಬಿಟ್ರು. ಆ ವೃತ್ತಿಗೆ ಮಾಡಿದ್ದೇ ಬೇರೆ ಕಾರಣಕ್ಕೆ, ಬಟ್ ಇಲ್ಲಿ ಬಳಸ್ಕೊಂಡಿದ್ದೇ ಬೇರೆ ಕಾರಣಕ್ಕೆ ಬಿಡಿ. ಆದ್ರೂ ಕೂಡ ಜಾತಿ ಧರ್ಮ ಮೀರಿದ್ದು ಮನುಷ್ಯ ಧರ್ಮ ಅಂತ ಬಸವಣ್ಣವ್ರ ಕಾಲದಲ್ಲಿ ಹೇಳೋದು, ಜ್ಞಾನಿಗಳು ಹೇಳೋದು. ಆದ್ರೂ ನಮ್ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಕೆಲವ್ರನ್ನ ದೂರ ಇಟ್ರು, ಇವತ್ತು ದೂರ ಇಟ್ಟವ್ರ ಕೈಲೇ ಅನುಭವಿಸ್ತಾ ಇದಾರೆ ಬಿಡಿ. ಇದನ್ನು ಬರ್ದೋಗಿದ್ರು, ಮುಂದೆ ಇಂಥ ದಿನಗಳು ಬರುತ್ತೆ, ನೀವು ಅನುಭವಿಸ್ಬೇಕಾಗತ್ತೆ ಅಂತ. ಅದ್ರ ಕರ್ಮ ಈಗ ಅನುಭವಿಸ್ತಾ ಇದಾರೇನೋ. ಒಟ್ನಲ್ಲಿ ಒಂದು ಪರಿವರ್ತನೆ ಆದಿ ಅನ್ನೋದು ಈಗ ಶುರು ಆಗಿದೆ. ಎಲ್ಲರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಕೆಲವಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ. ನಾವು ಒಳ್ಳೆ ದಾರಿನಲ್ಲಿ ಹೋಗೋಣ, ಅಯ್ಯೋ ಯಾರು ಏನಾದ್ರು ಅನ್ಕೊಳ್ಳಿ, ಯಾರು ಹೇಗಾದ್ರೂ ಇದ್ಕೊಳ್ಳಿ. ಅದ್ರಲ್ಲಿ ಕಮೆಂಟ್ಸ್ಗಳು ಬೇಜಾನಿದಾವೆ ಬಿಡಿ, ಕಮೆಂಟ್ಸ್ಗಳ ಬಗ್ಗೆ ಮಾತಾಡೋದು ಬೇಡ. ಯಾಕೆಂದ್ರೆ ಒಳ್ಳೇದಿದ್ದ ಕಡೆ ಕೆಟ್ಟದಿದ್ದೇ ಇರುತ್ತೆ. ಅಂದ್ರೆ ಇಲ್ಲಿ ಏನಾದ್ರೂ ಒಳ್ಳೇದಾಗ್ತಾ ಇದೆ ಅಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ನೋಡೋರೆ ಒಂದ್ 4-5 ಜನ ಇದ್ದೇ ಇರ್ತಾರೆ, ಕಮೆಂಟ್ಸ್ ಹಾಕಿ ಹಾಳು ಮಾಡೋವಂಥವ್ರು. ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ, ಯಾರೋ ಒಂದು ಕಾರ್ಯಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ, ಬಟ್ ಆದ್ರೆ ಯಾಕೆ ಕನ್ವರ್ಟ್ ಆಗ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಕನ್ವರ್ಟ್ ಆಗೋದ್ರ ಉದ್ದೇಶ ಏನು? ಸುಮ್ಮನೆ ನಾನು ಇದರಿಂದ ಬ್ರಾಹ್ಮಣತ್ವ ಕನ್ವರ್ಟ್ ಆಗ್ಬಿಟ್ಟೆ, ಅದೆಲ್ಲ ಇರೋದು. ಬ್ರಾಹ್ಮಣತ್ವ ಅಂದ್ರೇನು? ಬ್ರಹ್ಮ ಉಪದೇಶ ಪಡೆದವರು ಅಂತ ಕರೀತಾರೆ. ಅಂದ್ರೆ ಅವ್ರಿಗೆ ಬ್ರಹ್ಮನ ಜ್ಞಾನ ಇರಬೇಕು ಅಂತ ಅಲ್ಲ, ಅವರು ಜನರಿಗೆ ವಿದ್ಯೆ ಕಲಿಸೋರಾಗಿರ್ತಾರೆ, ಒಳ್ಳೆ ವಿಷಯಗಳನ್ನ ತಿಳಿಸೋರಾಗಿರ್ತಾರೆ. ಬ್ರಾಹ್ಮಣರಲ್ಲಿ ಎಷ್ಟೋ ಜನ ಆ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ, ಕೆಲವೊಬ್ರು ಬೇರೆ ದಾರಿಗೆ ಹೋಗಿದ್ದಾರೆ ಬಿಡಿ. ಆದ್ರೆ ಬ್ರಾಹ್ಮಣತ್ವ ಅನ್ನೋದೇ ಆಗಿರುವಂತದ್ದು. ಗುರು ಸ್ಥಾನದಲ್ಲಿ ಅವ್ರನ್ನ ನೋಡಿ, ಹೆಂಗೆ ಅವರು ಒಂದು ದಾರಿ ತೋರಿಸ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು. ನಾನು ಸುಮ್ಮನೆ ಹೋಗ್ಬಿಟ್ಟು ಬ್ರಾಹ್ಮಣರ ಕನ್ವರ್ಟ್ ಆಗ್ಬಿಟ್ಟೆ, ಬಟ್ ಆದ್ರೆ ನಾನು ಫಾಲೋ ಮಾಡೋದು ಇದನ್ನೇ ಮಾಡ್ತೀನಿ ಅಂದ್ರೆ ಯೂಸ್ ಇಲ್ಲ. ನಾನು ಹೋಗ್ಬಿಟ್ಟು ಜೈನ ಕನ್ವರ್ಟ್ ಆಗ್ಬಿಟ್ಟೆ, ಅಲ್ಲಿರೋ ತತ್ವ ಫಾಲೋ ಮಾಡಲ್ಲ ಅಂದ್ರೆ ಯೂಸ್ ಇಲ್ಲ. ತತ್ವಗಳನ್ನ ಫಾಲೋ ಮಾಡೋ ಆಗಿದ್ರೆ ಮಾತ್ರ ಯಾವ ಜಾತಿಗಾದ್ರೂ ಹೋಗಿ, ಯಾವ ಧರ್ಮಕ್ಕಾದ್ರೂ ಹೋಗಿ. ಆದ್ರೆ ಅದಕ್ಕೊಂದು ಮೂಲ ಇದೆ. ಆಗಿನ ಕಾಲದಲ್ಲಿ ಅದೇ ಹೇಳದ್ನಲ್ಲ, ಕೆಲವಷ್ಟನ್ನ ಡಿವೈಡ್ ಮಾಡಿ ಕಂಟ್ರೋಲ್ ಮಾಡೋಣ ಅನ್ನೋ ಕಾರಣಕ್ಕೆ ಜಾತಿಗಳನ್ನ ಧರ್ಮಗಳನ್ನ ಹುಟ್ಟಾಕಿದ್ರು. ಕೊನೆಗೆ ಅದು ಪೊಲಿಟಿಕ್ಸ್ ಕನ್ವರ್ಟ್ ಆಗೋಯ್ತು ಅಷ್ಟೇ. ರಿಯಾಲಿಟಿ ಹುಡ್ಕೊಂಡು ಹೋದ್ರೆ ಒಳ್ಳೆ ವಿಷಯಗಳನ್ನ ತತ್ವಗಳನ್ನ ಒಂದು ಹಾದಿನಲ್ಲಿ ತಿಳಿಸ್ಬೇಕು ಅನ್ನೋದೇ ಈ ಜಾತಿ ಪದ್ಧತಿ ಅನ್ನೋದು ಆಗಿದ್ದು. ಆದ್ರೆ ಇವತ್ತಿನ ಪರಿಸ್ಥಿತಿನೇ ಬೇರೆ. ಒಂದು ಒಳ್ಳೆ ಕಾರಣಕ್ಕೆ ಆಗ್ತಾ ಇದೆ, ಬಟ್ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವ್ದ್ರಿಂದ ಯಾವ್ದಕ್ಕೆ ಹೋಗ್ತೀರಾ, ಅದ್ರ ಉದ್ದೇಶ ಏನು, ಅದ್ರ ತತ್ವಗಳೇನು, ಅದನ್ನ ಫಾಲೋ ಮಾಡೋವಾಗಿದ್ರೆ ಹೋಗಿ, ಇಲ್ಲ ಅಂದ್ರೆ
ಸುಮ್ಮನೆ ವೇಸ್ಟ್. ಅಂದ್ರೆ ಪಬ್ಲಿಸಿಟಿ ಗಿಮಿಕ್ಸ್ ಅನ್ಬೇಕಾಗತ್ತೆ. ಒಳ್ಳೇದಾದ್ರೆ ಒಳ್ಳೇದೇ. ನಾವು ಜ್ಞಾನಿಗಳು ಹೇಳಿದ್ದು ಇವತ್ತು ಸಾಕ್ಷಿಗಳು ನಡೀತಾ ಇದೆ. ಇನ್ನು ಈ ಥರದ ಎಷ್ಟೋ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.